ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳನ್ನು ಮುಚ್ಚೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಿದ್ದಂತಹ ಗಡುವು ಮುಕ್ತಾಯ ಆಗಿದೆ. ಡಿಸಿಎಂ ಸೂಚಿಸಿದ್ದ ಗುಂಡಿಗಳನ್ನು ಮುಚ್ಚಿದ್ದೇವೆ ಅಂತ ಇದ್ದಾರೆ ಬಿಬಿಎಂಪಿಯವರು. ಆದರೆ ಬಿಬಿಎಂಪಿ ಮೇಜರ್ ರಸ್ತೆಗಳಲ್ಲೇ ಗುಂಡಿಗಳನ್ನು ಇನ್ನೂ ಕೂಡ ಮುಚ್ಚಿಲ್ಲ. ಸೊ ಗುಂಡಿ ಮುಚ್ಚದೇ ಇರೋ ಕಡೆ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಅನ್ನು ಮಾಡಿದೆ. ಮೇಜರ್ ರಸ್ತೆಗಳಲ್ಲೇ ಗುಂಡಿ ಗಂಡಾಂತರದ ಅನಾವರಣ ಪಬ್ಲಿಕ್ ಟಿವಿ ಬಿಚ್ಚಿಡ್ತಾ ಇದೆ ನೋಡಿ. ಗುಂಡಿ ಮುಚ್ಚಲು ಡಿಸಿಎಂ ನೀಡಿದ್ದ ಡೆಡ್ ಲೈನ್ ಅಂತ್ಯ. ಇನ್ನು ಗುಂಡಿ ಮುಚ್ಚುತ್ತಿರೋ ಬಿಬಿಎಂಪಿ. ಪ್ರಮುಖ ರಸ್ತೆಗಳಲ್ಲೇ ಗುಂಡಿ ಗಂಡಾಂತರ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್. ಬೆಂಗಳೂರಿನಲ್ಲಿರುವ ರಸ್ತೆ ಗುಂಡಿಗಳನ್ನ ಮುಚ್ಚಿ ರಸ್ತೆಗಳನ್ನ ಜನಸ್ನೇಹಿ ಮಾಡಿ ಅಂತ ಮಾನ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಕಳೆದ ತಿಂಗಳು 31ನೇ ತಾರೀಕು ಡೆಡ್ ಲೈನ್ ನೀಡಿದ್ರು. ಡಿಸಿಎಂ ನೀಡಿದ್ದ ಡೆಡ್ ಲೈನ್ ಅಂತ್ಯ ಆಗಿದೆ. ಡಿಸಿಎಂ ಸೂಚಿಸಿದ್ದ ಗುಂಡಿಗಳನ್ನ ಮುಚ್ಚಿದ್ದೇವೆ ಅಂತಿದ್ದಾರೆ ಬಿಬಿಎಂಪಿ ಮುಖ್ಯ ಆಯುಕ್ತರು. ಆದ್ರೆ ಗಡುವು ಮುಕ್ತಾಯ ಆದ್ರೂ ಬಿಬಿಎಂಪಿ ಇನ್ನೂ ಗುಂಡಿ ಮುಚ್ಚುತ್ತಲೇ ಇದೆ. ಈಗಾಗಲೇ 6,000 ಗುಂಡಿ ಮುಚ್ಚಿದ್ದೇವೆ ಅಂತಿದೆ ಪಾಲಿಕೆ. ಆದ್ರೆ ಪ್ರಮುಖ ರಸ್ತೆಯಲ್ಲೇ ಗುಂಡಿಯನ್ನು ಮುಚ್ಚಿಯೇ ಇಲ್ಲ. ಈ ಬಗ್ಗೆ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಮಾಡಿದ್ದು ರಸ್ತೆಯಲ್ಲಿನ ಗಂಡಾಗುಂಡಿಯ ಅನಾವರಣದ ಝಲಕ್ ಪಬ್ಲಿಕ್ ಟಿವಿಯಲ್ಲಿ ತೋರಿಸ್ತೇವೆ ನೋಡಿ. ರಿಯಾಲಿಟಿ ಚೆಕ್ ನಂಬರ್ 1, ಮೈಸೂರು ಬ್ಯಾಂಕ್ ಸರ್ಕಲ್. ಬೆಂಗಳೂರಿನ ಹೃದಯ ಭಾಗ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಲಕ್ಷಾಂತರ ವಾಹನಗಳು ಓಡಾಡ್ತವೆ. ಆದ್ರೆ ಈ ರಸ್ತೆಯಲ್ಲೇ ಗುಂಡಿಯನ್ನ ಮುಚ್ಚಿಲ್ಲ. ಬೆಂಗಳೂರಿನ ಎಲ್ಲ ವಲಯಗಳಲ್ಲೂ ಕೂಡ ಗುಂಡಿಗಳನ್ನು ಮುಚ್ತಾ ಇದ್ದೀವಿ ಅಂತ ಬಿಬಿಎಂಪಿ ಶೋ ಅಪ್ ಕೊಡ್ತು. ಆದರೆ ನಗರದ ಪ್ರಮುಖ ಹೃದಯ ಭಾಗ ಅಂತಲೇ ಹೇಳ್ಬೋದು ಮೈಸೂರು ಬ್ಯಾಂಕ್ ಸರ್ಕಲ್ಲು. ಇಲ್ಲಿ ಹಲವು ಬಾರಿ ಅಂದರೆ ಪಬ್ಲಿಕ್ ಟಿವಿ ಕೂಡ ವಿಸ್ತೃತವಾಗಿ ವರದಿಯನ್ನು ಪ್ರಸಾರ ಮಾಡಿತ್ತು. ಆ ಸಂದರ್ಭಗಳಲ್ಲಿ ಕೇವಲ ಮಣ್ಣನ್ನು ಮುಚ್ಚಿ ಹೋಗಿದ್ದು ಬಿಟ್ಟರೆ ಗುಂಡಿಗಳನ್ನು ಸರಿಯಾಗಿ ಮುಚ್ಚಿಲ್ಲ ಅನ್ನುವಂಥದ್ದು ಸ್ಪಷ್ಟ ಗೊತ್ತಾಗುತ್ತೆ. ಯಾಕಂದರೆ ಮತ್ತೆ ಗುಂಡಿ ಆಗ್ತಾನೇ ಇದೆ ಈ ರಸ್ತೆಯಲ್ಲಿ. ಈ ಕರ್ವ್ ಏನಿದೆ ಇದು, ಇಲ್ಲಿ ಸಿವಿಲ್ ಕೋರ್ಟ್ ಇದೆ, ಜೊತೆಗೆ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಓಡಾಡುವಂಥ ರಸ್ತೆ ಇದು. ಈ ರಸ್ತೆಯ ಪರಿಸ್ಥಿತಿ ಅಂದರೆ ಈ ಕರ್ವ್ನ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನುವಂಥದ್ದು, ಗುಂಡಿಗಳಾಗಿದ್ದಾವೆ. ಇದನ್ನು ಸರಿಪಡಿಸುವಂಥದ್ದು, ಗುಂಡಿಗಳನ್ನು ಮುಚ್ಚುವಂಥ ಕೆಲಸ ಆಗಿಲ್ಲ. ಯಾಕಂದರೆ ಹಲವು ಕಡೆಗಳಲ್ಲಿ ಅಂದರೆ ಎಲ್ಲ ವಲಯಗಳಲ್ಲೂ ಕೂಡ ನಾವು ಗುಂಡಿ ಮುಚ್ಚುತ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಬಿಬಿಎಂಪಿ ಹೇಳ್ತಾ ಇತ್ತು. ಪ್ರತಿದಿನವೂ ಕೂಡ ನಾವು ಗುಂಡಿ ಮುಚ್ಚುತ್ತಿದ್ದೀವಿ ಅನ್ನುವಂಥ ಮಾತನ್ನು, ಅದು ವಲಯಾಯುಕ್ತರ ನೇತೃತ್ವದಲ್ಲಿ ಮುಚ್ಚುತ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಬಂತು. ಆದರೆ ಇಲ್ಲಿ ಪ್ರಮುಖ ಜಂಕ್ಷನ್ಗಳಲ್ಲೇ ಈ ರೀತಿಯಾಗಿ ನೀವು ಗುಂಡಿಗಳನ್ನು ಬಿಟ್ಟಿದ್ದೀರಾ ಅನ್ನುವಂಥ ಒಂದು ರೀತಿ ಬಿಟ್ಟಿರೋದು ಯಾಕೆ ಅನ್ನುವಂಥ ಪ್ರಶ್ನೆ ಕಾಡುತ್ತೆ. ಯಾಕಂದರೆ ಕೇವಲ ಮಣ್ಣನ್ನು ತಂದು ಸುರಿದಿದ್ದಾರೆ. ಇಲ್ಲಿ ಮಣ್ಣು ಸುರಿದಂಥ ಸಂದರ್ಭದಲ್ಲಿ ವಾಹನಗಳು ಸ್ಕಿಡ್ ಆಗ್ತವೆ, ಟೂ ವೀಲರ್ಗಳು. ನಾವು ಟಾರ್ ಹಾಕ್ತಿದ್ದೀವಿ, ಜಲ್ಲಿಕಲ್ಲು ಹಾಕಿ ಟಾರ್ ಹಾಕ್ತೀವಿ, ಡಾಂಬರೀಕರಣ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ರಿ. ಆದರೆ ಇಲ್ಲಿ ಕೇವಲ ಮಣ್ಣನ್ನು ಸುರಿದು ಹೋಗಿದ್ದಾರೆ, ಗಮನಿಸಬಹುದು. ಇದು ಕೇವಲ ಮಣ್ಣಿದು. ರಿಯಾಲಿಟಿ ಚೆಕ್ ನಂಬರ್ 2, ಸ್ಥಳ ಪಟ್ಟಣಗೆರೆ ಮುಖ್ಯ ರಸ್ತೆ. ಪಟ್ಟಣಗೆರೆ ಮುಖ್ಯ ರಸ್ತೆಯಲ್ಲೇ ಗುಂಡಿ ಮುಚ್ಚಿಲ್ಲ. ಗುಂಡಿ ಮುಚ್ಚಿದ್ದೇವೆ ಅಂತ ಹೇಳೋ ಅಧಿಕಾರಿಗಳೇ ಇಲ್ಲಿ ನೋಡಿ. ಇವತ್ತು ನಿಮ್ಮ ಪಬ್ಲಿಕ್ ಟಿವಿ ನಿಜಕ್ಕೂ ಬೆಂಗಳೂರಿನಲ್ಲಿ ಗುಂಡಿಗಳು ತಪ್ಪೋಗಿದೆ ಅನ್ನುವಂಥ ರಿಯಾಲಿಟಿ ಚೆಕ್ಕನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಸಾವಿರಾರು ಗುಂಡಿಗಳನ್ನು ಮುಚ್ಚಿದ್ದೀವಿ, ಎಲ್ಲವನ್ನ ಸಹ ಕಂಪ್ಲೀಟಾಗಿ ಮುಚ್ಚಿದ್ದೀವಿ ಅನ್ನುವಂಥ ಲೆಕ್ಕಗಳನ್ನು ಕೊಡುವಂಥ ಬಿಬಿಎಂಪಿ ಅಧಿಕಾರಿಗಳೇ, ಒಮ್ಮೆ ನಾವು ತೋರಿಸ್ತಾ ಇರುವಂಥ ಈ ಸ್ಟೋರಿಯನ್ನು ನೋಡಿ, ಈ ವಿಜುವಲ್ಸ್ಗಳನ್ನು ನೋಡಿ. ಇದು RR ನಗರ ಕಾನ್ಸ್ಟಿಟ್ಯೂನ್ಸಿಗೆ ಬರುವಂಥದ್ದು, ಅಂದರೆ ಪಟ್ಟಣಗೆರೆಗೆ ಕನೆಕ್ಟ್ ಆಗುವಂತಹ ರಸ್ತೆ ಪಕ್ಕದಲ್ಲೇ. ಅಂದರೆ ನಾವು ಮೈಸೂರು ಬೆಂಗಳೂರು ಹೆದ್ದಾರಿ ಏನಿದೆ, ಆ ಮೈಸೂರು ರಸ್ತೆಯ ಪಕ್ಕದಲ್ಲೇ ಇರುವಂತಹ ರಸ್ತೆ. ಇದು ಯಾವ ಮಟ್ಟಕ್ಕೆ ಇದೆ, ಹೇಗಿದೆ ಅನ್ನುವಂಥದ್ದನ್ನು ನಾವು ಇವತ್ತು ನಿಮಗೆ ತೋರಿಸ್ತಾ ಇದ್ದೇವೆ. ಆ ಗಮನಿಸ್ತಾ ಇರುವಂಥ ರಸ್ತೆ ಏನಿದೆಯಲ್ಲ, ಅಲ್ಲಿ ಗುಂಡಿಯನ್ನು ಮುಚ್ಚಿ ಹೋಗ್ತಾರೆ. ಹೊಸ ಟೆಕ್ನಾಲಜಿಯನ್ನು ಬಳಕೆಯನ್ನು ಮಾಡಿ, ಹಾಟ್ ಮಿಕ್ಸ್ ಟೆಕ್ನಾಲಜಿಯನ್ನು ಬಳಕೆಯನ್ನು ಮಾಡಿ 15 ನಿಮಿಷದಲ್ಲಿ ಅಲ್ಲಿರುವಂಥ ಗುಂಡಿಗಳನ್ನು ಮುಚ್ಚಿ ಹೋಗುವಂಥ ಅಧಿಕಾರಿಗಳಿಗೆ ಪಕ್ಕದ ರಸ್ತೆಯಲ್ಲೇ ಇರುವಂತಹ ಈ ಗುಂಡಿಗಳು ಯಾಕೆ ಕಾಣಲಿಲ್ಲ? ಇದೇನು ಬಹಳ ಚಿಕ್ಕ ಗುಂಡಿ ಅಥವಾ ಇದೇನು ಮುಚ್ಚದೇ ಇದ್ರೂ ನಡೆಯುತ್ತೆ ಅನ್ನುವಂಥದ್ದಲ್ಲ. ಗಮನಿಸ್ಬೋದು ಹೇಗಿದೆ ಅಂತೇಳಿ. ಏನಾದರೂ ಬಿದ್ದರೆ, ಹೆಚ್ಚು ಕಡಿಮೆ ಆದರೆ ನಿಜಕ್ಕೂ ಗಂಭೀರವಾದಂಥ ಗಾಯಗಳು ಆಗುತ್ತೆ, ಪ್ರಾಣವನ್ನು ಕಳ್ಕೊಳ್ಬೇಕಾದಂತಹ ಸ್ಥಿತಿ ಕೂಡ ಬರುತ್ತೆ. ಕೇವಲ ಈ ನಾನು ತೋರಿಸ್ತಾ ಇರುವಂತಹ ಒಂದು 3-4 ಗುಂಡಿಗಳು ಮಾತ್ರ ಅಲ್ಲ, ಈ ಮಾರ್ಗದ ಉದ್ದಕ್ಕೂ ಇರುವಂತಹ ರಸ್ತೆಯಲ್ಲಿ ಇದೇ ರೀತಿಯಾದಂತಹ ಗುಂಡಿಗಳು ಕಾಣಿಸ್ತಾ ಇದೆ. ರಿಯಾಲಿಟಿ ಚೆಕ್ ನಂಬರ್ 3, ಸ್ಥಳ ಮಾಗಡಿ ರಸ್ತೆ. ಬೆಂಗಳೂರು ಪಶ್ಚಿಮ ವಲಯ, ದಕ್ಷಿಣ ವಲಯದಲ್ಲೂ ರಸ್ತೆ ಗುಂಡಿ ಮುಚ್ಚೋದಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಆದ್ರೆ ಗುಂಡಿಗಳನ್ನೇ ಮುಚ್ಚಿಲ್ಲ. ನಗರದ ಹಲವು ರಸ್ತೆಗಳಲ್ಲಿ ಡಾಂಬರೀಕರಣ ಸರಿಯಾಗಿಲ್ಲ, ಗುಂಡಿಗಳು ಕೂಡ ಅದೇ ರೀತಿಯಾಗಿದೆ. ನಾನೀಗ ಮಾಗಡಿ ರಸ್ತೆಯ 7ನೇ ಕ್ರಾಸ್ನಲ್ಲಿದ್ದೇನೆ. ಇಲ್ಲಿ ರಸ್ತೆಯನ್ನು ಗಮನಿಸಬಹುದು. ಇಲ್ಲಿ ಡಾಂಬರೀಕರಣ ಆಗಿನೇ ಇಷ್ಟು ವರ್ಷಗಳಾಗಿದೆಯೋ ಅನ್ನೋ ಥರದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದರೆ ರಸ್ತೆಯ ಪ್ರಾರಂಭದಲ್ಲೇ ಗುಂಡಿಗಳಾಗಿದೆ. ಸಂಪೂರ್ಣ ಡಾಂಬರೀಕರಣ ಏನಿದೆ ಅದೆಲ್ಲವೂ ಕೂಡ ಕಿತ್ತು ಬಂದಿರುವಂಥದ್ದು ಗುಂಡಿಗಳ ರೀತಿಯಾಗಿ ಆಗಿದೆ. ಟೂ ವೀಲರ್ನವರು ಗಮನಿಸ್ಬೋದು. ಟೂ ವೀಲರ್ನವರು ಎಚ್ಚರ ತಪ್ಪಿದ್ರೆ ಬೀಳುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಪ್ರಾರಂಭದಲ್ಲಿ ಅಂದರೆ ಮಾಗಡಿ ರಸ್ತೆ ಮುಖ್ಯವಾದಂಥ ರಸ್ತೆ ಅದು. ಆ ಮುಖ್ಯವಾದ ರಸ್ತೆಯ 7ನೇ ಕ್ರಾಸ್ ಏನಿದೆ, ಆ ಕ್ರಾಸ್ನ
ಪ್ರಾರಂಭದ ದೃಶ್ಯಗಳನ್ನು ಗಮನಿಸ್ಬೋದು. ಇದು ಈ ರಸ್ತೆಯಲ್ಲಿ ಗುಂಡಿಗಳು ಅಂದರೆ ನಾವು ಡಾಂಬರೀಕರಣ ಮಾಡ್ತಾ ಇದ್ದೀವಿ, ಹಾಗೆ ರಸ್ತೆ ಗುಂಡಿಗಳೇನಿರ್ತವೆ ಅವೆಲ್ಲವನ್ನು ಕೂಡ ಮುಚ್ಚುವಂಥ ಕೆಲಸವನ್ನು ಪ್ರಮುಖ ರಸ್ತೆಗಳಲ್ಲಾಗಿದ್ದು ಕೂಡಲೇ ವಾರ್ಡ್ ರಸ್ತೆಗಳಲ್ಲಿ ಗುಂಡಿಗಳನ್ನು ಮುಚ್ಚುವಂಥ ಕೆಲಸ ಮಾಡ್ತೀವಿ, ಡಾಂಬರೀಕರಣ ಮಾಡ್ತೀವಿ, ಎಲ್ಲೂ ಕೂಡ ಜಲ್ಲಿ ಕಾಣೋದಿಲ್ಲ ಅನ್ನೋ ಥರದ ಮಾತನ್ನು BBMP ಹೇಳಿತ್ತು. ಆದರೆ ಇಲ್ಲಿ ಯಾವುದೇ ರೀತಿಯಂಥ ಕೆಲಸ ಆಗಿಲ್ಲ. ಅಂದರೆ ಇನ್ನೂ ಪ್ರಮುಖ ರಸ್ತೆಗಳಲ್ಲೂ ಗುಂಡಿಗಳಿದ್ದಾವೆ, ಜೊತೆಗೆ ಈ ವಾರ್ಡ್ ರಸ್ತೆಗಳೇನಿದ್ದಾವೆ ವಾರ್ಡ್ ರಸ್ತೆಗಳ ಸ್ಥಿತಿ ಕೂಡ ಒಂದು ರೀತಿ ಈ ಮಟ್ಟದ ಚಿಂತಾಜನಕವಾಗಿರುವಂಥದ್ದು. ರಿಯಾಲಿಟಿ ಚೆಕ್ ನಂಬರ್ 4 ಸ್ಥಳ ಕೆಂಗೇರಿ ಬಸ್ ನಿಲ್ದಾಣ. ಕೆಂಗೇರಿ ಬಸ್ ನಿಲ್ದಾಣದಲ್ಲಿ ಗುಂಡಿ ಗಂಡಾಂತರ ಹೇಗಿದೆ ನೋಡಿ. ಡೆಡ್ಲೈನ್ ಬಳಿಕವೂ ಕೂಡ ನಗರದಲ್ಲಿ ಡೆಡ್ಲಿ ಗುಂಡಿಗಳನ್ನು ಇನ್ನೂ ಕೂಡ ಮುಚ್ಚಿಲ್ಲ. ಸದ್ಯ ಕೆಂಗೇರಿ ಬಸ್ ನಿಲ್ದಾಣದಲ್ಲಿದ್ದೀನಿ, ಗಮನಿಸ್ತಾ ಇದ್ರಿ ಈಗಾಗಲೇ ಬೃಹತ್ ಗುಂಡಿಗಳು ಈ ಭಾಗದಲ್ಲಿ ಬಿದ್ದಿದ್ದಾವೆ. ಆದರೆ ಈವರೆಗೂ ಕೂಡ ಅವನ್ನು ಮುಚ್ಚುವಂತಹ ಯಾವ ಕೆಲಸವೂ ಕೂಡ ಆಗಿಲ್ಲ. ನಗರದ ಬಹುತೇಕ ಭಾಗಗಳಲ್ಲಿ ಕೂಡ ಈ ರೀತಿಯ ಗುಂಡಿಗಳು ಸಾಕಷ್ಟು ಬಿದ್ದಿದ್ದಾವೆ. ತರಾತುರಿಯಲ್ಲಿ ಕಾಮಗಾರಿಗಳನ್ನು ಮಾಡಿ ಗುಂಡಿಯನ್ನು ಮುಚ್ಚುವಂಥ ಕೆಲಸವನ್ನು, ತೇಪೆ ಹಚ್ಚುವಂಥ ಕೆಲಸವನ್ನು ಸಾಕಷ್ಟು ಭಾಗಗಳಲ್ಲಿ ಕೂಡ ಆಗಿದೆ. ಆದರೆ ಈ ಭಾಗದಲ್ಲಿ ಬಸ್ ನಿಲ್ದಾಣಕ್ಕೆ ಸಾಕಷ್ಟು ವೆಹಿಕಲ್ಸ್ಗಳು ಬರುತ್ತೆ. ಜೊತೆಗೆ ಇದು ಮೈಸೂರು ರಸ್ತೆ, ಇದು ಈ ರಸ್ತೆಗೆ ಸಾವಿರಾರು ಸಂಖ್ಯೆಯಲ್ಲಿ ವೆಹಿಕಲ್ಸ್ಗಳು ಮೂವ್ಮೆಂಟ್ ಆಗುತ್ತೆ. ಆದರೆ ಇಂತಹ ರಸ್ತೆಯಲ್ಲಿ ಈ ಒಂದು ರಸ್ತೆ ಅಧ್ವಾನ ಆಗಿದೆ. ಇದನ್ನು ಮುಚ್ಚುವಂತಹ ಗೋಜಿಗೆ ಈ ವ್ಯಾಪ್ತಿಯ ಪಾಲಿಕೆ ಅಧಿಕಾರಿಗಳು ಕೂಡ ಹೋಗಲಿಲ್ಲ. ಸಾಕಷ್ಟು ವಾಹನ ಸವಾರರಿಗೆ ಸಮಸ್ಯೆ ಆಗ್ತಾ ಇದೆ. ಬಸ್ಸುಗಳು ಬರುವಂತಹ ಸಂದರ್ಭದಲ್ಲಿ ಒಳಭಾಗಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಬಸ್ಸುಗಳಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಸೊ ಈ ರಸ್ತೆಗೆ ಏನಾದರೂ ಹೋದರೆ ಗಾಡಿ ಬಾಡಿ ಎರಡೂ ಕೂಡ ಡ್ಯಾಮೇಜ್ ಆಗುವಂತಹ ಸ್ಥಿತಿ. ರಿಯಾಲಿಟಿ ಚೆಕ್ ನಂಬರ್ 5 ಸ್ಥಳ ನಾಯಂಡಹಳ್ಳಿ ರಸ್ತೆ. ಮೈಸೂರಿಗೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆ ಇದಾಗಿದ್ದು ಲಕ್ಷಾಂತರ ವಾಹನಗಳು ಓಡಾಡೋ ರಸ್ತೆಯಲ್ಲಿಯೂ ಗುಂಡಿಗಳದ್ದೇ ಕಾರುಬಾರಾಗಿದೆ. ಇನ್ನು ಪಬ್ಲಿಕ್ ಟಿವಿಯ ಗುಂಡಿ ರಿಯಾಲಿಟಿ ಚೆಕ್ನಲ್ಲಿ ಸದ್ಯ ನಾನೀಗ ನಾಯಂಡಹಳ್ಳಿ ಫ್ಲೈಓವರ್ನ ಬಳಿ ಇದ್ದೇನೆ. ಗಮನಿಸ್ತಾ ಇದ್ದೀರಿ, ನಾಯಂಡಹಳ್ಳಿಯ ಫ್ಲೈಓವರ್ ಅಂದರೆ ಮೈಸೂರು ರಸ್ತೆಯಲ್ಲಿರುವಂಥ ಫ್ಲೈಓವರ್ ನೇರವಾಗಿ ಮೈಸೂರು ರಸ್ತೆಯಿಂದ BHEL ಕಡೆಗೆ ಹೋಗುವಂತಹ ಫ್ಲೈಓವರ್ ಏನಿದೆ ಆ ಎಂಟ್ರಿ ಭಾಗದಲ್ಲಿದ್ದೇನೆ. ಗಮನಿಸ್ತಾ ಇದ್ದೀರಿ, ಇಲ್ಲಿ ಗುಂಡಿಗಳನ್ನು ಮುಚ್ಚಿದ್ದಾರೆ. ಇದೇ ರಸ್ತೆಯಲ್ಲಿ ಬಂದು BBMP ಅಧಿಕಾರಿಗಳು ಆ ಟೆಕ್ನಾಲಜಿಗಳನ್ನು ಬಳಕೆಯನ್ನು ಮಾಡಿ ಗುಂಡಿಗಳನ್ನು ಮುಚ್ಚಿದ್ದಾರೆ. ಎಷ್ಟರ ಮಟ್ಟಿಗೆ ಮುಚ್ಚಿದ್ದಾರೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ. ಗಮನಿಸ್ತಾ ಇರ್ಬೋದು, ಗುಂಡಿಗಳ ಅಲ್ಲಿದ್ದಂಥ ಒಂದೋ ಎರಡೋ ಗುಂಡಿಗೆ ಡಾಂಬರನ್ನು ಹಾಕಿ ತೇಪೆಯನ್ನು ಹಾಕಿ ಹಂಗೆ ಜಾರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಗಮನಿಸ್ಬೋದು, ನಮ್ಮ ಎಡಭಾಗದಲ್ಲಿ ವೆಹಿಕಲ್ಸ್ಗಳು ಬರ್ತಾ ಇರುವಂಥ ಮಾರ್ಗದಲ್ಲಿ ಎಂತೆಂಥ ಗುಂಡಿಗಳಿದೆ ಅಂತ. ಅದೇ ಗುಂಡಿ ಸಾಕು, ಒಂದು ಆಟೋವೋ ಅಥವಾ ಒಂದು ಬೈಕೋ ಬಿದ್ದು ಗಂಭೀರವಾಗಿ ಏನಾದರೂ ಅಪಾಯ ಮಾಡ್ಕೊಳ್ಳೋದಕ್ಕೆ ಆ ಚಿಕ್ಕ ಗುಂಡಿಯೇ ಸಾಕು. ಅಂಥ ಡೇಂಜರ್ ಸ್ಥಳದಲ್ಲಿರುವಂಥ ಗುಂಡಿಗಳು ಇದ್ದರೂ ಕೂಡ ಯಾವುದೋ 2-3 ಗುಂಡಿಗೆ ಇದೇ ರಸ್ತೆಯಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಇಷ್ಟೊಂದು ಗುಂಡಿಗಳಿದ್ರು, 1 2 3 4 ಒಂದು 5 ಕಡೆ ತೇಪೆಯನ್ನು ಹಾಕಿ ಇಲ್ಲಿಂದ ಹಂಗೆ ಹೊರಟ್ಬಿಟ್ಟಿದ್ದಾರೆ ಜಾರ್ಕೊಂಡು. ನಿಜಕ್ಕೂ BBMP ಅಧಿಕಾರಿಗಳು ಈ ರೀತಿ ಗುಂಡಿಯನ್ನು ಮುಚ್ಚಿ ಲೆಕ್ಕ ಕೊಡೋದಕ್ಕೆ ಅದು ಯಾವ ಪುರುಷಾರ್ಥಕ್ಕೋಸ್ಕರವಾಗಿ ನಾವು ಗುಂಡಿಯನ್ನು ಮುಚ್ಚಿದ್ದೀವಿ, ಸಾವಿರಾರು ಗುಂಡಿಯನ್ನು ಕ್ಲಿಯರ್ ಮಾಡಿದ್ದೀವಿ ಅನ್ನುವಂಥ ಲೆಕ್ಕಗಳನ್ನ ಕೊಡ್ತಾರೋ ಗೊತ್ತಿಲ್ಲ, ಅಥವಾ ನಿರ್ಲಕ್ಷ್ಯವೋ ಅಥವಾ ಡೆಡ್ಲೈನ್ ಮುಗಿಯುತ್ತಿದೆ ಅನ್ನುವಂಥ ಆತುರವೋ ಗೊತ್ತಿಲ್ಲ. ಬಟ್ ಆದರೆ ಮಾಡಿರುವಂಥ ಕೆಲಸಗಳು ಮಾತ್ರ ಈ ರೀತಿಯಾಗಿದೆ. ರಿಯಾಲಿಟಿ ಚೆಕ್ ನಂಬರ್ 6 ಸ್ಥಳ ಕೆಂಗೇರಿ ಉಪನಗರ ರೈಲ್ವೆ ಪ್ಯಾರಲಲ್ ರಸ್ತೆ. ಕೆಂಗೇರಿ ಉಪನಗರದ ರೈಲ್ವೆ ಪ್ಯಾರಲಲ್ ರಸ್ತೆಯಲ್ಲೂ ಗುಂಡಿ ಮುಚ್ಚಿಲ್ಲ. ಕೆಂಗೇರಿ ಉಪನಗರದ ರೈಲ್ವೆ ಪ್ಯಾರಲ್ ರಸ್ತೆಯಲ್ಲಿದ್ದೀನಿ. ಈ ಒಂದು ರಸ್ತೆಯ ಅಧ್ವಾನವನ್ನು ಒಮ್ಮೆ ನೋಡ್ತಾ ಇದ್ದರೆ ನಿಜಕ್ಕೂ ಕೂಡ ಈ ಗುಂಡಿಯಲ್ಲಿ ಏನಾದರೂ ಗಾಡಿಗಳು ಇಳಿದ್ರೆ ಗಾಡಿ ಬಾಡಿ ಎರಡು ಕೂಡ ಡ್ಯಾಮೇಜ್ ಆಗುತ್ತೆ. ಅದರಲ್ಲೂ ಕೂಡ 2 ವೀಲರ್ಗಳು ಏನಾದರೂ ಇದರಲ್ಲಿ ಲಾಕ್ ಆಯಿತು ಅಂದರೆ ಕೆಳಗೆ ಬಿದ್ದು ತೀವ್ರ ಪೆಟ್ಟಾಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಇದು ಜಲಮಂಡಳಿಯ ಡ್ರೈನೇಜ್ ಲೈನ್, ಇದು ಅದರ ಸುತ್ತಮುತ್ತಲೂ ಕೂಡ ಕಾಮಗಾರಿಯನ್ನು ಮಾಡಿದ್ದಾರೆ. ಅದಾದ ನಂತರ ಸ್ಪಷ್ಟವಾಗಿ ಅದನ್ನು ಡಾಂಬರೀಕರಣವನ್ನು ಮಾಡಲಿಲ್ಲ. ಅದು ಕೂಡ ಆಳಕ್ಕೆ ಇದೆ, ಅಷ್ಟರ ಮಟ್ಟಿಗೆ ಇದು ಡಾಂಬರನ್ನು ತೆಗೆದು ಹಾಕಿದ್ದಾರೆ. ಆದರೆ ಅದನ್ನು ಮುಚ್ಚುವಂಥ ಯಾವ ಕೆಲಸವನ್ನು ಕೂಡ ಮಾಡಲಿಲ್ಲ. ಕೇವಲ ಒಂದು ಭಾಗದಲ್ಲಿ ಮಾತ್ರ ಅಲ್ಲ, ರಸ್ತೆಯ ಮತ್ತೊಂದು ಭಾಗದಲ್ಲಿಯೂ ಕೂಡ ಈಗಾಗಲೇ ಗುಂಡಿ ಬಿದ್ದಿದೆ. ಇಲ್ಲಿ ಕೂಡ ಜಲಮಂಡಳಿಯ ಡ್ರೈನೇಜ್ ಲೈನೇ ಇದು. ಇಲ್ಲಿ ಕೂಡ ಈಗ ಈ ಡಾಂಬರ್ ಕಿತ್ತು ಬಂದಿದೆ, ಜೊತೆಗೆ ಮುಂದೆ ಕೂಡ ತಗ್ಗು ಬಿದ್ದಿದೆ. ಅದನ್ನು ಕೂಡ ಮುಚ್ಚುವಂತಹ ಯಾವ ಕೆಲಸವನ್ನು ಕೂಡ ಮಾಡಲಿಲ್ಲ. ನಗರದಲ್ಲಿ ಬಹುತೇಕ ಗುಂಡಿಗಳನ್ನು ಮುಚ್ತೀವಿ ಅಂತ ಹೇಳಿ ಡೆಡ್ಲೈನನ್ನು ಕೂಡ ತೆಗೆದುಕೊಂಡಿದ್ರು. ಆದರೆ ಆ ಡೆಡ್ಲೈನ್ ಮುಗಿದ ಬಳಿಕವೂ ಕೂಡ ಡೆಡ್ಲಿ ಗುಂಡಿಗಳನ್ನು ಮುಚ್ಚುವಂತಹ ಯಾವ ಕೆಲಸವನ್ನು ಕೂಡ ಮಾಡಲಿಲ್ಲ. ಸಿಎಂ ಮತ್ತು DCM ಗಡುವು ಕೊಟ್ಟ ಮೇಲೆ BBMP ಅಲರ್ಟ್ ಆಗಿದೆ. 17ನೇ ತಾರೀಕಿನ ಒಳಗಡೆ ಮುಚ್ಚುತ್ತೇವೆ ಅಂತ BBMP ಕಮಿಷನರ್ ಹೇಳಿದ್ರು. ಆದ್ರೆ ಇನ್ನೂ ಮುಚ್ಚಿಲ್ಲ. ಇನ್ನು 3,000 ಗುಂಡಿ ಬಾಕಿ ಇವೆ ಅಂತಿದ್ದಾರೆ. ರಸ್ತೆ ಗುಂಡಿ ಗಮನ ಆಪ್ನಲ್ಲಿ ದಾಖಲಾಗ್ತಿವೆ. ಈಗ ಮುಚ್ಚಿರೋ 6,000 ಗುಂಡಿಗಳಿಗೆ 15 ಕೋಟಿ ಖರ್ಚಾಗಿದೆ ಅಂತಿದ್ದಾರೆ.
ಸೊ 6,000 ಗುಂಡಿಗಳು ನಾವು ಮಾಡಿದ್ದೇವೆ. 1,000 ಹಿಂದೆ ಇತ್ತು, ಈ 6,000 ಗುಂಡಿಗಳು ಮಾಡಿದ್ದೇವೆ. ಇದನ್ನು ಬಿಟ್ಟು ಕೂಡ ಬ್ಯಾಡ್ ರೀಚಸ್ ನಾವು ಲೆಕ್ಕ ಮಾಡಿದರೆ 32,700 ಚದರ ಮೀಟರ್ ಬ್ಯಾಡ್ ರೀಚಸ್ ಮಾಡಿದ್ದೀವಿ. ಅಂದರೆ 3,886 ನಾವು ಈ ಮಳೆಗಾಲದಲ್ಲಿ ಮಾಡಿರುವ ಗುಂಡಿಗಳಲ್ಲಿ ಇತ್ತೀಚೆಗೆ 3,000 ಮಾಡಿದ್ದೀವಿ ಈ ಗಡುವು ಕೊಟ್ಟ ಮೇಲೆ. ಅದರಲ್ಲಿ ಇದೆಷ್ಟು 3,000 ಔಟ್ಸೈಡ್ ಇರ್ಬೋದು, ನಾವು ಎಂಟ್ರಿ ಮಾಡಬೇಕು, ಅದಕ್ಕೆ ಜನರು ಕೊಟ್ಟಿಲ್ಲ, ನಾವೇ ಹುಡುಕಾಡ್ಕೊಂಡು ಮಾಡಿದ್ದೀವಿ ಅಂತ, ಇದಕ್ಕೆ ಅಷ್ಟೇ ಪಟ್ಟು ಇರಬೇಕು ಅಂತ ನಮ್ಮ ಭಾವನೆ. ಅದು ನಾವು ತಿಳ್ಕೊಂಡು ಕರೆಕ್ಟಾಗಿ ಹೇಳ್ತೀವಿ. ಸೊ 6,000 ಅಷ್ಟಕ್ಕೆ ಆಗಿರ್ಬೋದು. ಡಿಸಿಎಂ ನೀಡಿದ್ದ ಗಡುವು ಮುಕ್ತಾಯ ಆಗಿದೆ. ಆದ್ರೆ ಬಿಬಿಎಂಪಿ ರಸ್ತೆ ಗುಂಡಿ ಮುಚ್ಚಿಲ್ಲ. ಮುಖ್ಯ ರಸ್ತೆಗಳಲ್ಲೇ ಗುಂಡಿ ಮುಚ್ಚದೇ ಇರೋದು ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ನಲ್ಲಿ ಬಯಲಾಗಿದೆ. ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.